ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಮಹಾಂತೇಶ್ ಚಿಟ್ಟಣಗಿ. ಸ್ನೇಹಿತರೆ, ಹಲವಾರು ದಿನಗಳಿಂದ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಡಿಯೋನ ಮಾಡಿ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾಹಿತಿ ನೋಡೋಣ. ಹಾಗೆ ಕೆಲವೊಂದಿಷ್ಟು ಅಂದರೆ ಒಂದು ಲೆಟರ್ ಓಡಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟನು ಕೂಡ ನಾವು ಮಾಹಿತಿ ನೋಡೋಣ. ಏನಂದರೆ 3 ವರ್ಷದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿಯ ಹೆಚ್ಚಳಿಕೆಯ ಬಗ್ಗೆ ಕೆಲವೊಂದಿಷ್ಟು ಲೆಟರ್‌ಗಳು ಓಡಾಡ್ತಿದೆ. ಅದಕ್ಕೂ ಕೂಡ ಮಾಹಿತಿ ನೋಡೋಣ. ಹಾಗಾದರೆ ಈ ಒಂದು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿಯ ಸಡಿಲಿಕೆಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋ ಆಗಿರ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿ ನಮ್ಮ ಒಂದು ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ ಏನಿದೆ, ಕಮ್ಯುನಿಟಿ ಪೋಸ್ಟ್‌ನಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ. ಏನಪ್ಪಾ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆ ಆಗಬೇಕಾ ಬೇಡವಾ ಅಂತ ಒಂದು ಪೋಸ್ಟ್ ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2200 ಜನ ಏನು ಮಾಡಿದರೆ ವೋಟ್ ಮಾಡಿದ್ದಾರೆ. ಇದರಲ್ಲಿ 80% ಜನ ಏನು ಮಾಡಿದ್ದಾರೆ ಆಗ್ಬೇಕಂತ ಹಾಕಿದರೆ, ಆಗಬಾರ್ದು ಅಂತ 20% ಜನ ವೋಟ್ ಹಾಕಿದ್ದಾರೆ. ಇದನ್ನು ನಾವು ಆಧರಿಸಿದರೆ ನೋಡ್ಬೋದು ಏನಪ್ಪ ಅಂದರೆ ವಯೋಮಿತಿ ಸಡಿಲಿಕೆ ಆಗಬೇಕಂತ ಏನು ಅಭ್ಯರ್ಥಿಗಳಿದ್ದಾರೆ, ಅವರ ಒಂದು ಬೇಡಿಕೆ ಏನಿದೆ ಜಾಸ್ತಿ ಇದೆ ಅಂತ ನಮಗೆ ಅನಿಸುತ್ತೆ. ಹಾಗಾದ್ರೆ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ಹೋರಾಟಗಳಾಗ್ತಾ ಇದ್ದಾವೆ. ಹಲವಾರು ಜನ ಒಂದು ನ್ಯೂಸ್ ಚಾನಲಲ್ಲಿ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಏನಪ್ಪ ಅಂದರೆ ಕೆಲವೊಂದಿಷ್ಟು ವಾಟ್ಸಪ್ ಗ್ರೂಪ್‌ಗಳಾಗಿರ್ಬೋದು. ಅವ್ರೇನು ಮಾಡಿದ್ದಾರೆ, ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ತಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡು ಕೆಲವೊಂದಿಷ್ಟು ವಯೋಮಿತಿ ಸಡಿಲಿಕೆ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಬಾರಿ ಏನು ರಾಜ್ಯದ ಗೃಹ ಮಂತ್ರಿಗಳಿಗೆ ತಮ್ಮ ಒಂದು ಲೆಟರನ್ನು ಕೂಡ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಯಾಕೆ ಮಾಡಬೇಕು, ವಯೋಮಿತಿ ಸಡಿಲಿಕೆನ ಯಾಕೆ ಮಾಡಬೇಕು ಎಂಬುದನ್ನು ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ. ಅದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ, ಕರೋನಾ ಸಮಯದಲ್ಲಿ 2 ರಿಂದ 3 ವರ್ಷ ಯಾವುದೇ ಹೊಸ ನೇಮಕಾತಿ ಆಗಲಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ಏನು ಕರೋನಾ ಬಂತು, ಕರೋನಾದಲ್ಲಿ 2 ರಿಂದ 3 ವರ್ಷಗಳು ಯಾವುದೇ ನೇಮಕಾತಿಗಳಾಗಲಿಲ್ಲ. ಹಾಗೆ ಕರೋನಾ ನಂತರದಲ್ಲಿ ಆದಂಥ ನೇಮಕಾತಿಗೆ 2 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿದರು. ಆ ಒಂದು ವಯೋಮಿತಿ ಸಡಿಲಿಕೆ ಏನು ಮಾಡಿದ್ರು ಅಂತಂದರೆ ಕೇವಲ ಒಂದು ನೇಮಕಾತಿಗೆ ಮಾತ್ರ ಅಂತ ಏನು ಮಾಡಿದ್ರು ಅಂತಂದರೆ 2 ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದರು. ಹಾಗೆ ಈ ಒಂದು ನೇಮಕಾತಿನ ತೆಗೆದುಕೊಂಡಾಗ ಸ್ನೇಹಿತರೆ, ಅದರ ತನ್ನಂತದಲ್ಲಿ ಕರೋನಾ ಬರದೇ ಹೋಗಿದ್ರೆ, ಏನಿದು ಕರೋನಾ ಇತ್ತಲ್ಲ, ಈಗೊಂದು ಕರೋನಾ ಬರದೇ ಹೋಗಿದ್ರೆ 2 ರಿಂದ 3 ವರ್ಷ ಏನಾಗ್ತಿತ್ತು ಅಂತಂದರೆ ಹೊಸ ನೇಮಕಾತಿಗಳಾಗ್ತಿದ್ದು. ಅಲ್ಲಿ ಏನಾಗ್ತಿತ್ತು ಅಂದರೆ ಹೊಸಬರಿಗೆ ಅವಕಾಶ ಸಿಗ್ತಾ ಇತ್ತು. ಈ ಒಂದು ಕರೋನಾ ಬಂದಿದ್ರೆ ಏನಾಯಿತು ಅಂತಂದರೆ 2 ರಿಂದ 3 ವರ್ಷ ಯಾವುದೇ ನೇಮಕಾತಿಗಳನ್ನು ಕೂಡ ಆಗಲಿಲ್ಲ. ಹಾಗೆ ಏನು 2 ರಿಂದ 3 ವರ್ಷ ನೇಮಕಾತಿ ಆದರೂ ಏನಂತಂದರೆ ನೇಮಕಾತಿ ಆಗಲಿಲ್ಲ ನಂತರ 2 ರಿಂದ 3 ವರ್ಷ ಯಾವುದೂ ಕೂಡ ಯಾರಕ್ಕೂ ಏನಂತಂದರೆ ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಚಾನ್ಸ್ ಸಿಗ್ಲಾ ಇಲ್ಲ. ಹಾಗೇನು ನೋಡೋದಾದ್ರೆ ಸ್ನೇಹಿತರೆ, ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನೇಮಕಾತಿಯಲ್ಲಿ ಕರ್ನಾಟಕಕ್ಕಿಂತ ಹೆಚ್ಚು ವಯೋಮಿತಿಯನ್ನು ನೀಡಲಾಗಿದೆ. ಇನ್ನು ಒಂದು ನಮ್ಮ ಕರ್ನಾಟಕ ಪೊಲೀಸ್ ನೇಮಕಾತಿಯಲ್ಲಿ ಇರತಕ್ಕಂಥ ಏನು ವಯೋಮಿತಿ ಏನಿದೆ, ಈ ಒಂದು ವಯೋಮಿತಿಯನ್ನು ನಾವು ತೆಗೆದುಕೊಂಡಾಗ ಬೇರೆ ರಾಜ್ಯಗಳಿರ್ತಕ್ಕಂಥ ಏನು ವಯೋಮಿತಿ ಏನಿದೆ, ಅದಕ್ಕಿಂತನೂ ಕೂಡ ಏನಿದೆ ಅಂತಂದರೆ ನಮ್ಮ ಕರ್ನಾಟಕ ಏನಿದೆ ಕಡಿಮೆ ಇದೆ. ಈ ನಮ್ಮ ಕರ್ನಾಟಕಕ್ಕಿಂತ ಬೇರೆ ರಾಜ್ಯಗಳಿರ್ತಕ್ಕಂಥ ವಯೋಮಿತಿ ಏನಿದೆ ಅಂತಂದರೆ ಜಾಸ್ತಿ ಆಗಿದೆ ಅಂತ ನೋಡ್ಬೋದು. ಹಾಗಾದರೆ ಎಷ್ಟೆಷ್ಟು ವಯೋಮಿತಿಗಳನ್ನ ನೋಡಿದರೆ ನಾವು ನೋಡ್ತಾ ಹೋಗೋದು ಅನಿಸ್ತಿದ್ರೆ, ಎಷ್ಟೆಷ್ಟು ವಯೋಮಿತಿಗಳಿದ್ದಾವೆ, ಕರ್ನಾಟಕದಲ್ಲಿ ಎಷ್ಟು ವಯೋಮಿತಿ ಇದೆ, ಹಾಗೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ವಯೋಮಿತಿಯನ್ನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನೊಂದು ಪೊಲೀಸ್ ಕಾನ್ಸ್ಟೇಬಲ್ ಬರ್ತದೆ, ಅಲ್ಲಿ ಎಷ್ಟು ವಯೋಮಿತಿಯನ್ನು ನೀಡಲಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಕರ್ನಾಟಕ ಹಾಗೂ ಬೇರೆ ರಾಜ್ಯಗಳಲ್ಲಿ ಎಷ್ಟು ವಯೋಮಿತಿ ನೀಡಲಾಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಾಗಿ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡಾಗ ಕರ್ನಾಟಕದಲ್ಲಿ ಕನಿಷ್ಠ ವಯೋಮಿತಿ ಅಂದರೆ ಅಪ್ಲಿಕೇಶನ್ ನೀವು ಎಷ್ಟು ವಯಸ್ಸು ಆದರೆ ಹಾಕ್ಬೋದು ಅನ್ನೋಕ್ಕೆ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇರ್ತದೆ. ಅಂದರೆ ಎಲಿಜಿಬಿಲಿಟಿ ಎಷ್ಟು ವರ್ಷ ಇದ್ದರೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ 18 ರಿಂದ 19 ಅಂತಿದೆ. 18 ಅಂತಂದರೆ ಒಂದು ಸಿ ಆರ್ ಮತ್ತು ಡಿ ಆರಲ್ಲಿ ಏನಾಗುತ್ತೆ ಅಂತಂದರೆ 18 ವರ್ಷ ವಯೋಮಿತಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಇನ್ನು ಸಿವಿಲಲ್ಲಿ ನಾವು ನೋಡೋದಾದರೆ ಸಿವಿಲಲ್ಲಿ 19 ವರ್ಷ ವಯಸ್ಸಾದವರು ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಇನ್ನು ಜೆ.ಎಮ್ ಕ್ಯಾಟಗರಿಯಲ್ಲಿ ತೆಗೆದುಕೊಂಡಾಗ 25 ವರ್ಷದವರೆಗೆ ಏನಪ್ಪ ಅಂದರೆ ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಏನು ಅಪ್ಲಿಕೇಶನ್ ಕಾಲಾಗಿರುತ್ತಲ್ಲ, ಅವಾಗ ಏನು ಮಾಡ್ಬೋದು, 25 ವರ್ಷದವರೆಗಿನ ಅಭ್ಯರ್ಥಿಗಳು ಏನು ಮಾಡೋದು, ಅಪ್ಲಿಕೇಶನ್ ಸಲ್ಲಿಸ್ಬೋದು. ಹಾಗೆ ಒ.ಬಿ.ಸಿಯಲ್ಲಿ 27 ವರ್ಷದವರೆಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸ್ಬೋದು. ಹಾಗೆ SC/STಯಲ್ಲಿ 27 ವರ್ಷದವರೆಗಿನ ಅಭ್ಯರ್ಥಿಗಳು ಏನು ಮಾಡ್ಬೋದಪ್ಪ ಅಂದರೆ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಹಾಗೆ ಇದೇನಪ್ಪ ಅಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ಎಷ್ಟು ವಯೋಮಿತಿ ನೀಡಲಾಗಿದೆ ಅಂದರೆ ಎಷ್ಟು ವರ್ಷ ಒಳಗಿನ ಅಭ್ಯರ್ಥಿಗಳು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಅಂತ ಇರತಕ್ಕಂಥ ವಯಸ್ಸಾಗಿರ್ತದೆ. ಹಾಗೇನು ಬೇರೆ ರಾಜ್ಯಗಳನ್ನ ತೆಗೆದುಕೊಂಡಾಗ ಮೊದಲನೇದಾಗಿರ್ತಕ್ಕಂಥದ್ದು ಮಹಾರಾಷ್ಟ್ರ. ಈ ಮಹಾರಾಷ್ಟ್ರದಲ್ಲಿ ಕನಿಷ್ಠ ವಯೋಮಿತಿ ಎಷ್ಟಿದೆ ಅಂತಂದರೆ 18 ಇದೆ. ಹಾಗೆ ಜಿ.ಎಮ್ ಅಭ್ಯರ್ಥಿಗಳಿಗೆ 28 ವಯಸ್ಸನ್ನು ನೀಡಲಾಗಿದೆ. ಹಾಗೆ ಒ.ಬಿ.ಸಿಯಲ್ಲಿ 33 ನೀಡಲಾಗಿದೆ. ಹಾಗೆ ಇನ್ನು SC/STಯಲ್ಲಿ 33 ವರ್ಷಗಳನ್ನು ನೀಡಲಾಗಿದೆ.
ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶನ ತೆಗೆದುಕೊಂಡಾಗ ಕನಿಷ್ಠ ವಯೋಮಿತಿ 18 ಇದೆ. ಸೊ ಜನರಲ್ ಕ್ಯಾಟಗರಿಗಳಲ್ಲಿ 27 ಇದೆ. ಹಾಗೆ ಒಬಿಸಿಯಲ್ಲಿ 27, ಹಾಗೆ ಇನ್ನು ಎಸ್ ಸಿ ಎಸ್ ಟಿಯಲ್ಲಿ 32 ವರ್ಷಗಳನ್ನು ನೀಡಲಾಗಿದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದರೆ ತಮಿಳುನಾಡಲ್ಲಿ 18 ವರ್ಷ ವಯೋಮಿತಿ ನೀಡಲಾಗಿದೆ. ಸೊ ಜಿಎಂನಲ್ಲಿ 26 ವರ್ಷಗಳನ್ನು ನೀಡಲಾಗಿದೆ. ಹಾಗೆ ಒಬಿಸಿಯಲ್ಲಿ 28 ಮತ್ತು ಎಸ್ ಸಿ ಎಸ್ ಟಿಯಲ್ಲಿ 31 ನೀಡಲಾಗಿದೆ. ಹಾಗೆ ಗುಜರಾತ್ನಲ್ಲಿ ನಾವು ತೆಗೆದುಕೊಂಡಾಗ 18 ವರ್ಷ ಕನಿಷ್ಠ ವಯೋಮಿತಿ, ಹಾಗೆ ಜಿಎಂದಲ್ಲಿ 33, ಹಾಗೆ ಒಬಿಸಿಯಲ್ಲಿ 33, ಹಾಗೆ ಎಸ್ ಟಿ ಎಸ್ ಟಿಯಲ್ಲಿ 38 ವರ್ಷಗಳವರೆಗಿನ ವಯೋಮಿತಿಯನ್ನು ನೀಡಲಾಗಿದೆ. ಸ್ನೇಹಿತರೆ, ಇನ್ನು ಕೇರಳವನ್ನು ತೆಗೆದುಕೊಂಡಾಗ ಕನಿಷ್ಠ ವಯೋಮಿತಿ 18 ಇದೆ. ಹಾಗೆ ಜಿಎಂ, ಒಬಿಸಿ ಮತ್ತು ಎಸ್ ಸಿ ಎಸ್ ಟಿಗೆ ಸೇಮ್ ಕ್ಯಾಟಗರಿ ಅಂದರೆ ಸೇಮ್ ವಯಸ್ಸನ್ನು ನೀಡಲಾಗಿದೆ, 31 ವಯಸ್ಸನ್ನು ನೀಡಲಾಗಿದೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಮಧ್ಯಪ್ರದೇಶ್, ಈ 18 ಕನಿಷ್ಠ ವಯೋಮಿತಿ. ಹಾಗೆ ಇನ್ನು ಜನರಲ್ ಅಭ್ಯರ್ಥಿಗಳಿಗೆ 33, ಹಾಗೆ ಒಬಿಸಿ 33, ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ 38 ವರ್ಷದ ವಯೋಮಿತಿಯನ್ನು ನೀಡಲಾಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನಾವು ನೋಡೋದಾದರೆ ಕರ್ನಾಟಕದಲ್ಲಿ ನೀವು ನೋಡಬಹುದು 19 ವರ್ಷಗಳ ವಯೋಮಿತಿ ಸಡಿಲಿಕ್ಕಿದೆ. 18 ಮತ್ತು 19 ಕನಿಷ್ಠ ವಯೋಮಿತಿ ಇದೆ. ಇದನ್ನು ನೋಡಿದಾಗ ಹೈಯೆಸ್ಟ್ ಎಷ್ಟಿದೆ ಅಂತಂದರೆ, ಹೈಯೆಸ್ಟ್ ಯಾವುದಪ್ಪ ಅಂದರೆ ಗುಜರಾತಲ್ಲಿ ಏನಿದೆ ಅಂತಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ 38 ವರ್ಷದವರೆಗಿನ ಕೂಡ ವಯೋಮಿತಿ ನೀಡಲಾಗಿದೆ. ಹಾಗೆ ಗುಜರಾತಲ್ಲಿ ಜನರಲ್ ಕ್ಯಾಟಗರಿಯವರಿಗೆ 33 ವರ್ಷಗಳವರೆಗಿನ ಏನಪ್ಪ ಅಂದರೆ ವಯೋಮಿತಿಯನ್ನು ನೀಡಲಾಗಿದೆ. ಇನ್ನು ಮಧ್ಯಪ್ರದೇಶದಲ್ಲೂ ಕೂಡ ಅಷ್ಟೇ 33 ನೀಡಲಾಗಿದೆ. ಎಸ್ ಸಿ ಎಸ್ ಟಿಗೆ ಏನಪ್ಪ ಅಂದರೆ 38ರವರೆಗೆ ನೀಡಲಾಗಿದೆ. ಸ್ನೇಹಿತರೆ, ಈ ಒಂದು ಏನು ವಯೋಮಿತಿ ಇದೆ, ಸೊ ಇದು ಏನೋ ಒಂದು ರಾಜ್ಯಗಳ ಅಂತಂದರೆ ಈ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಸೊ ಆ ಒಂದು ರಾಜ್ಯಗಳ ನೋಟಿಫಿಕೇಷನಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಆಗಿರ್ತದೆ. ಸೊ ನಾನು ಎಲ್ಲಿಯೂ ಬೇರೆದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡ, ಸೊ ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಹೊರಡಿರ್ತಕ್ಕಂಥ ಏನು ನೋಟಿಫಿಕೇಷನ್ ಇರ್ತವೆ, ಸೊ ಆ ಒಂದು ನೋಟಿಫಿಕೇಷನಲ್ಲಿ ಎಷ್ಟು ಏಜ್ಗಳನ್ನ ಕೊಟ್ಟಿದ್ದಾರೆ, ಸೊ ಅದನ್ನು ನಾನು ತೆಗೆದುಕೊಂಡು ಇಲ್ಲಿ ಬಂದು ಹಾಕ್ತಾ ಇದ್ದೀನಿ. ಸೊ ಇದ್ಯಾವುದು ಕೂಡ ಅಧಿಕೃತ ಮಾಹಿತಿ ಅಲ್ಲ ಅಂತ ನೀವು ತಿಳ್ಕೊಬಾರ್ದು. ಸೊ ಇದೆಲ್ಲವೂ ಕೂಡ ಅಧಿಕೃತ ಮಾಹಿತಿಗಳಾಗಿರ್ತದೆ. ಹಾಗಾದ್ರೆ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ನೋಡಿದಾಗ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಯಾಕೆ ಮಾಡಬಾರ್ದು? ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೂಡ ಇರ್ತಾರೆ, ಸರ್ ವಯೋಮಿತಿ ಸಡಿಲಿಕೆ ಮಾಡಬಾರ್ದು ಸರ್, ಆ ವಯೋಮಿತಿ ಸಡಿಲಿಕೆ ಮಾಡಿದ್ರೆ ಹಿಂದೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಲಾಸ್ ಆಗುತ್ತೆ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳಿರ್ತವೆ. ಹಾಗಾದರೆ ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಒಂದು ಅಧಿಕಾರದ ದೃಷ್ಟಿಯಿಂದ ವಯೋಮಿತಿ ಸಡಿಲಿಕೆಯನ್ನು ಮಾಡಬಾರ್ದು ಅಂತ ನಾವು ತೆಗೆದುಕೊಂಡಾಗ, ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಸದೃಢವಾಗಿರ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಆಗಬಹುದು ಸ್ನೇಹಿತರೆ. ಸೊ ಯಾಕಂದರೆ ನೀವು ಭಾರತೀಯ ಸೇನೆಯನ್ನು ತೆಗೆದುಕೊಂಡಾಗ, ಸೊ ಅಲ್ಲಿ ನೀವು ಕನಿಷ್ಠ ವಯೋಮಿತಿ ಅಂತಂದರೆ ಗರಿಷ್ಠ ಎಷ್ಟಿರ್ತದೆ ಅಂತಂದರೆ 23 ವರ್ಷಗಳ ವಯೋಮಿತಿನೇ ಇರ್ತದೆ. ಸೊ ಭಾರತೀಯ ಸೇನೆಯನ್ನು ಹೋಲಿಸಿದಾಗ ಭಾರತೀಯ ಸೇನೆನೇ ಬೇರೆ, ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಕರ್ತವ್ಯಗಳೇ ಬೇರೆ ಇರ್ತವೆ. ಅಲ್ಲಿ ಏನಾಗುತ್ತೆ ಅಂದರೆ ದೈಹಿಕವಾಗಿ ಮತ್ತು ಸದೃಢವಾಗಿರ್ತಕ್ಕಂಥ ಅಭ್ಯರ್ಥಿಗಳ ಬೇಕಾಗಿರ್ತಾರೆ. ಆದರೆ ಇಲ್ಲಿ ಏನು ಪೊಲೀಸ್ ಇಲಾಖೆಯಲ್ಲಿದೆ, ಸೊ ಇಲ್ಲಿಯೂ ಕೂಡ ಬೇಕಾಗಿರ್ತಾರೆ. ಆದರೆ ಏನು ಪೊಲೀಸ್ ಅಂದರೆ ಏನು ಭಾರತೀಯ ಸೇನೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಡ್ಯೂಟಿಗಳಾಗಿರ್ಬೋದು, ಅಷ್ಟು ಡ್ಯೂಟಿಗಳು ಈ ಪೊಲೀಸ್ ಡ್ಯೂಟಿಯಲ್ಲಿ ಬರಲ್ಲ. ಸೊ ಆ ಒಂದು ಉದ್ದೇಶನ ನೋಡೋದಾದರೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಿರ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಆಗ್ಬೋದು ಎಂಬುದು ಒಂದು ಏನಪ್ಪ ಅಂದರೆ ಈ ಒಂದು ಪೊಲೀಸ್ ಇಲಾಖೆಗೆ ನೇಮಕಾತಿಗೆ ವಯೋಮಿತಿ ಸಡಿಲಿಕೆ ಮಾಡದಿರುವ ಒಂದು ಉದ್ದೇಶ ಕೂಡ ಆಗಿರ್ಬೋದು. ಹಾಗೇನ ಕೆಲವೊಂದಿಷ್ಟು ಮಾಹಿತಿ ನೋಡೋದಾದ್ರೆ ತರಬೇತಿ ಅವಧಿಯಲ್ಲಿ ಹೆಚ್ಚು ತೊಂದರೆಗಳು ಆಗ್ಬೋದು ಸ್ನೇಹಿತರೆ. ತಮಗೆಲ್ಲರಿಗೂ ಗೊತ್ತಿದೆ, 8 ರಿಂದ 9 ತಿಂಗಳ ತರಬೇತಿ ಇರ್ತದೆ ಪೊಲೀಸ್ ಇಲಾಖೆಯಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಮತ್ತು PSIಗಳಲ್ಲೂ ಕೂಡ ಏನಿರ್ತದೆ ಟ್ರೈನಿಂಗ್ ಇರ್ತದೆ. ಈ ಒಂದು ಟ್ರೈನಿಂಗ್ ಅವಧಿಯಲ್ಲಿ ಇರ್ತದೆ ಅಂತಂದರೆ, ಟ್ರೈನಿಂಗ್ ಅವಧಿಯಲ್ಲಿ ತುಂಬ ರನ್ನಿಂಗ್ ಇರ್ತದೆ, ಹಾರ್ಡಾಗಿರ್ತಕ್ಕಂಥದ್ದು. ಎಲ್ಲ ಗುಡ್ಡಗಾಡುಗಳನ್ನ ಹತ್ತಬೇಕಾಗಿರ್ತದೆ. ಹಾಗೆ ಡೈಲಿ ರನ್ನಿಂಗ್ ಮಾಡಬೇಕಾಗ್ತದೆ. ವೈಯಕ್ತಿಕವಾಗಿ ದೈಹಿಕವನ್ನು ಮಾಡಬೇಕಾಗಿರ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ತರಬೇತಿ ಅವಧಿಯಲ್ಲಿ ಸ್ವಲ್ಪ ಕಾಲಿಗೆ ನೋವಾಗಿರ್ಬೋದು, ಹಾಗೆ ಇನ್ನಿತರ ಅವಧಿಗಳ ತೊಂದರೆ ಆಗಬಾರ್ದಂತ ಒಂದು ಉದ್ದೇಶವೂ ಕೂಡ ಇದೆ. ಸೊ ನಮಗೆಲ್ಲರಿಗೂ ಗೊತ್ತಿರೋದಾಗೆ 20 ರಿಂದ 25 ವರ್ಷದ ವಯೋಮಿತಿಯ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ಸದೃಢವಾಗಿರ್ತಾರೆ, ಇನ್ನು 25 ರಿಂದ 30 ವರ್ಷಗಳಿರ್ತಕ್ಕಂಥ ವಯೋಮಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಸದೃಢವಾಗಿರ್ತಾರೆ ಅನ್ನೋ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಇವೆರಡೂ ಕೂಡ ಏನಪ್ಪ ಅಂತಾರೆ, ವಯೋಮಿತಿ ಸಡಿಲಿಕೆ ಮಾಡದೇ ಇರಲಿಕ್ಕೆ ಕಾರಣಗಳು ಇವ್ಯಾವುದೂ ಕೂಡ ಅಧಿಕೃತ ಮಾಹಿತಿ ಅಲ್ಲ. ಆದರೆ ಒಂದು ಎವರೇಜ್ ಆಗಿ ಹೇಳೋದಾದರೆ ಇವು ಕೂಡ ಕಾರಣವೂ ಆಗ್ಬೋದು ಅಂತ ಹೇಳ್ತೀನಿ. ಹಾಗಾದರೆ ಇದನ್ನು ಬಿಟ್ಟರೆ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಾಹಿತಿ ಏನು? ಸರ್ಕಾರ ಏನು ಹೇಳ್ತಾ ಇದೆ? ಈ ಒಂದು ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದರೆ, ವಯೋಮಿತಿಯ ಸಡಿಲಿಕೆ ಸಂಬಂಧಪಟ್ಟಂತೆ ಹಲವಾರು ಅಭ್ಯರ್ಥಿಗಳು ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೀವು ನೋಡಿದವರು ಮೊನ್ನೆ ಕೂಡ ಏನಂದರೆ ನ್ಯೂಸ್ ಚಾನಲಲ್ಲಿ ನ್ಯೂಸ್ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅದು ಗೃಹ ಮಂತ್ರಿಗಳ ಕಚೇರಿಯಲ್ಲಿ ಕೂಡ ಕೆಲವೊಂದಿಷ್ಟು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ನಡೀತು. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಭ್ಯರ್ಥಿಗಳು ಏನು ಮಾಡಿದರೆ ಸರ್ಕಾರಕ್ಕೆ ಮನವಿನೇ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮನವಿಯನ್ನು ಸ್ವೀಕರಿಸಿ ಈಗಾಗಲೇ ರಾಜ್ಯ ಸರ್ಕಾರ ಏನು ಮಾಡಿದೆ, ರಾಜ್ಯ ಸರ್ಕಾರದ ತನ್ನ ಗೃಹ ಸಚಿವರು ಇದರ ಬಗ್ಗೆ ಚರ್ಚೆನ ಮಾಡ್ತೀವಿ ಅಂತ ಏನು ಮಾಡಿದ್ದಾರೆ, ಮಾಹಿತಿಯನ್ನು ಹೇಳಿದ್ದಾರೆ. ಇದಕ್ಕೆ ಕಾದು ನೋಡೋಣ ಏನು ಮಾಹಿತಿ ಹೇಳ್ತಾರೆ ಅಂತ ನೋಡೋಣ ಸ್ನೇಹಿತರೆ. ಇದನ್ನು ಬಿಟ್ಟರೆ ಸ್ನೇಹಿತರೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ಈಗಾಗಲೇ ಹೊರಡಿಸ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂದರೆ, ಸಚಿವ ಸಂಪುಟ ವಿಷಯದಲ್ಲಿ ಮಾಧ್ಯಮಕ್ಕೆ ವಿವರಿಸಲು ಸಚಿವ ಸಂಪುಟ ನಿರ್ಣಯ ಕುರಿತು ಹೆಚ್ಚುವರಿ ಕಿರುಪಟ್ಟಣಿ ದಿನಾಂಕ 5/9/2024 ಅಂದರೆ ನಿನ್ನೆ ತಾನೇ ಮಾಡಿರ್ತಕ್ಕಂಥ ಒಂದು ಏನು
ಲೆಟರ್ ಇದೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಓಡಾಡ್ತಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ವತಿಯಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಏನಾಗಿದೆ ಅಂತಂದರೆ, ಸೊ ಇಲ್ಲೆಲ್ಲ ನೋಡ್ಕೋಬೋದು, ಗರಿಷ್ಠ ವಯೋಮಿತಿನ 3 ವರ್ಷಗಳಿಗೆ ಹೆಚ್ಚಿಸಲು 3 ವರ್ಷಗಳಿಗೆ ಹೆಚ್ಚಿಸಲು ಒಂದು ಬಾರಿಯ ಕ್ರಮವಾಗಿ 1 ವರ್ಷದ ಅವಧಿಗೆ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಸೊ ಯಾವುದೇ ನೇಮಕಾತಿಯಲ್ಲಿ ಏನಿದೆ ಅಂತಂದರೆ ಗ್ರೂಪ್ ಬಿ ಆಗಿರ್ಬೋದು ಮತ್ತು ಗ್ರೂಪ್ ಸಿ ಯಲ್ಲಿ ಏನಾಗಿದೆ ಅಂತಂದರೆ, ಸೊ ಗರಿಷ್ಠ ವಯೋಮಿತಿ ಈಗೇನಿರ್ತಕ್ಕಂಥ ವಯೋಮಿತಿ ಏನಿದೆ, ಸೊ ಅದಕ್ಕೆ 3 ವರ್ಷಗಳ ವಯೋಮಿತಿನ ಜಾಸ್ತಿ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಈಗಲೇ ಹೇಳಿದಾಗೆ ಗ್ರೂಪ್ ಸಿ ಹುದ್ದೆಗಳಿಗೆ ಮುಂದಿನ 1 ವರ್ಷದವರೆಗೆ, ಅಂದರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಸೆಪ್ಟೆಂಬರ್, ಈಗ 2024 ಏನಿದೆ, ಸೊ 2024ರಿಂದ ಸೊ 2025 ಸೆಪ್ಟೆಂಬರ್‌ವರೆಗೆ ಸೊ ಯಾವೆಲ್ಲ ನೇಮಕಾತಿ ಆಗ್ತವೆ ಈ ಒಂದು ಇಲಾಖೆ ವತಿಯಿಂದ ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವರೆಗೆ ಏನಾಗಿದೆ ಅಂತಂದರೆ, ಸೊ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿದರೆ, ಈ ಒಂದು ವಯೋಮಿತಿ ಸಡಿಲಿಕೆ ಸೊ ಎಲ್ಲ ಒಂದು ಕ್ಯಾಟಗರಿ ಅಭ್ಯರ್ಥಿಗಳಿಗೆ, ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ, ಕೇವಲ ಜಿ.ಎಂ ಅಲ್ಲ, ಕೇವಲ ಒ.ಬಿ.ಸಿ ಅಲ್ಲ, ಕೇವಲ ಎಸ್.ಸಿ, ಎಸ್.ಟಿ ಅಲ್ಲ, ಸೊ ಎಲ್ಲ ವರ್ಗದ ಅಭ್ಯರ್ಥಿಗೂ ಕೂಡ ಏನಾಗಿದೆ ಅಂತಂದರೆ, ಸೊ 3 ವರ್ಷಗಳ ವಯೋಮಿತಿಯನ್ನು ನೀಡಲಾಗಿದೆ. ಸೊ ಈ ಒಂದು ಮಾಹಿತಿಯನ್ನು ಆಧರಿಸಿ ಸ್ನೇಹಿತರೆ ನಾವು ನೋಡೋದಾದರೆ, ಸೊ ಈ ಒಂದು ಮಾಹಿತಿ ಏನಿದೆ, ಸೊ ಇದು ಪೊಲೀಸ್ ಇಲಾಖೆಗೆ ಏನಾಗಲ್ಲ ಅಂತಂದರೆ, ಸೊ ಒಳಪಡೋದಿಲ್ಲ ಸ್ನೇಹಿತರೆ. ಪೊಲೀಸ್ ಇಲಾಖೆಗೆ ಇದು ಒಳಪಡೋಲ್ಲ. ಸೊ ಕಾದು ನೋಡೋಣ, ಈ ಒಂದು ನೋಟಿಫಿಕೇಷನ್ನೇ ಅಂದರೆ ಈ ಒಂದು ಲೆಟರನ್ನೇ ಪೊಲೀಸ್ ಇಲಾಖೆಗೂ ಕೂಡ ಅನ್ವಯವಾಗುವಂತೆ ಮಾಡ್ತಾರಾ, ಅಥವಾ ಈ ಒಂದು ಏನು ಲೆಟರ್ ಇದೆ ಇದು ಆಗೋಲ್ವಾ ಅಂತ ಕಾದು ನೋಡೋಣ. ಸೊ ನಮ್ಗೆ ಅನಿಸಿದ ಮಟ್ಟಿಗೆ ಏನಪ್ಪ ಅಂದರೆ, ಸೊ ಈ ಒಂದು ಮಾಹಿತಿ ಸೊ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಆಗೋದಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ನೀಡತಕ್ಕಂಥದ್ದು ಏನಪ್ಪ ಅಂದರೆ ಕೇವಲ 1 ವರ್ಷದ ಅವಧಿಗೆ ಅಂತ ಹೇಳಿದ್ದಾರೆ. ಸೊ 1 ವರ್ಷದ ಅವಧಿಯಲ್ಲಿರ್ತಕ್ಕಂಥದ್ದು. ಆದರೆ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಹೋರಾಟನ ಮಾಡ್ತಿದ್ದಾರೆ ಅಭ್ಯರ್ಥಿಗಳು, ಸೊ ಇದು ಒಂದು ಅಂದರೆ ಕಂಟಿನ್ಯೂ ಆಗಿ, ಅಂದರೆ ಎಷ್ಟು ವರ್ಷ ಕಂಟಿನ್ಯೂ ಆಗಿ ಒಂದು 2ರಿಂದ 3 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಿ, ಕೇವಲ 1 ವರ್ಷಕ್ಕೆ ಮಾತ್ರ ಅಲ್ಲ, ಸೊ ಮುಂದಿನ ನೇಮಕಾತಿಗಳಲ್ಲೂ ಕೂಡ ಸೊ ಏನು 27 ವಯಸ್ಸಿದೆ, ಸೊ ಇದನ್ನು ಜಾಸ್ತಿ ಮಾಡಿ ಅಂತ ಅಭ್ಯರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು ಕಾದು ನೋಡೋಣ, ಏನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಕೇವಲ 1 ವರ್ಷದ ಅವಧಿಗೆ ಏನು ಒಂದು ವಯೋಮಿತಿಯನ್ನು ಜಾಸ್ತಿ ಮಾಡ್ತಾರಾ, ಅಥವಾ ಮುಂದಿನ ಬರುವಂಥ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಸೊ ವಯೋಮಿತಿಯನ್ನು ಜಾಸ್ತಿ ಮಾಡುವ ಹಾಗೆ ಮಾಡ್ತಾರಾ ಎಂಬುದನ್ನು ಕಾದು ನೋಡೋಣ ಸ್ನೇಹಿತರೆ. ಸೊ ಒಟ್ಟಾರೆಗೆ ವಯೋಮಿತಿಯನ್ನು ಸಡಿಲಿಕೆಯನ್ನು ನಾವು ತೆಗೆದುಕೊಂಡಾಗ, ಸೊ ಏನು ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತೆ ಏನು ಹೋರಾಡ್ತಾ ಇದ್ದಾರೆ ಅಭ್ಯರ್ಥಿಗಳು, ಸೊ ಅವರಿಗೆ ಜಯ ಸಿಗಬೇಕು. ಯಾಕಂದರೆ ಸೊ ಆಗಲೇ ಹೇಳಿದಾಗೆ ಕೊರೋನಾ ಸಂಬಂಧ ಎಲ್ಲ ಕೂಡ ಸೊ ನೇಮಕಾತಿ ಆಗಲಿಲ್ಲ. ಸೊ ಆ ಒಂದು ಸಂದರ್ಭ ಆಗಿರ್ಬೋದು, ಸೊ ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ನೇಮಕಾತಿಗಳಲ್ಲಿ ಸೊ ಈ ಒಂದು ವಯೋಮಿತಿ ಸಡಿಲಿಕೆ ಮಾಡೋದ್ರಿಂದ ಸೊ ಹಲವಾರು ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಸೊ ಈ ಒಂದು ಕಾರ್ಯವನ್ನು ಸೊ ರಾಜ್ಯದ ಗೃಹ ಮಂತ್ರಿಗಳು ಒಂದು ಕಾರ್ಯವನ್ನು ಮಾಡಬೇಕು ಅಂತ ನಾವು ಅನ್ಕೋತೀವಿ. ಸೊ ಕಾದು ನೋಡೋಣ ಏನೇನು ಆಗುತ್ತೋ ಅಂತ. ಸೊ ಆದಷ್ಟು ಏನಪ್ಪ ಅಂದರೆ ಸೊ ವಯೋಮಿತಿ ಸಡಿಲಿಕೆ ಆದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ಇದಿಷ್ಟು ಏನಪ್ಪ ಅಂದರೆ ಸೊ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ 2024 ಮತ್ತು 25ರ ಹೊಸ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಹೊಸ ಪೊಲೀಸ್ ನೇಮಕಾತಿಗಳು ಯಾವಾಗ ಆಗ್ಬೋದು, ಸೊ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗ್ಬೋದು ಎಂಬುದನ್ನು ಸೊ ನೆಕ್ಸ್ಟ್ ಇರ್ತಕ್ಕಂಥ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂದರೆ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆದರೆ ನಮ್ಮ ಒಂದು ಸ್ಪರ್ಧಾ ಕಾಲಗಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಹಾಗೆ ವಾಟ್ಸಪ್ ಗ್ರೂಪು ಕೂಡ ಇದೆ ಸ್ನೇಹಿತರೆ. ಸೊ ತಮ್ಮ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಸೊ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ, ಸೊ ಅಲ್ಲಿ ನಾನು ಅಡ್ಮಿನ್ ಇರ್ತೀನಿ. ನಿಮ್ಮ ಒಂದು ಸಂದೇಶವನ್ನು ಮಾಡಿ ನಿಮ್ಮ ಏನಾದರೂ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.